ಗುಣಿಗಳ ಗುಣರತ್ನಗಳ ವಿಭೂಷಣ ಮನಗೈಯುವುದೇ ವಿಕಳ ಹೃದಯರಾದವರಿಗೆ ತುಪ್ಪೇರಿದ ದರ್ಪಣದೋಳ್ ಪಜ್ಜಳಿಸಲಾರ್ಪುದೇ ಪ್ರತಿಬಿಂಬಂ. ಅಯ್ಯೋ ಅಯ್ಯೋ ಅಯ್ಯೋ, ಏನಪ್ಪ ಇದೆಲ್ಲ? ಒಳ್ಳೆಯವರನ್ನ, ಒಳ್ಳೆತನವನ್ನ ಅರ್ಥ ಮಾಡ್ಕೊಳಕ್ಕಾಗದೆ ಇರುವಂತ ವಿಕೃತ ಮನಸ್ಸಿನವ್ರ ಜೊತೆ ಮಾತಾಡೋದು. ತುಪ್ಪ ಮೆತ್ತಿರೋ ಕನ್ನಡಿಲಿ ಮುಖ ನೋಡ್ಕೊಂಡಾಗ ಅಂತಾರೆ ದೊಡ್ಡವರು. ತಿರುವಂತಿಗೆನ ದಾನದಲ್ಲಿ ನೋಡು, ವಿದ್ಯೆನ ವಿನಯದಲ್ಲಿ ನೋಡು ಅಂತಾರೆ ಹಿರಿಯರು. ನೀನ್ ಯಾವ ಮಟ್ಟದ ವಿದ್ಯಾವಂತನಾದ್ರೆ ಏನೋ ಪ್ರಯೋಜನ, ನಿನಗೊಂಚೂರು ವಿನಯನೇ ಇಲ್ವಲ್ಲ ಧರಿಸಿದೋನೆ. ರೀ, ಏನ್ ಶಾಂತಿ? ನಿಜವಾಗ್ಲೂ ಇವನು ನಾನ್ ಹೆತ್ ಮಗನ? ಸೂರ್ಯ ಅಂತ ಮಗ ಆಗಿರೋದಕ್ಕೆ ಅವನ್ ಹೆಂಡತಿಗೆ ಏನೇ ಅಂದ್ರು ಅಣ್ಣ ಅಂತ ಸುಮ್ನೆ ತಡ್ಕೊಂಡ್ ನಿಂತಿದ್ದಾನೆ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಹಂಗೆ ತೆಗೆದು ಬಾರಿಸ್ಬಿಟ್ಟಿರೋರು. ನೋಡು ನೋಡು, ಇವನ್ನ ಹಾಲ್ಗೆನ್ನೆ ಹಸುಳೆ ತರ ಇದ್ದಾನೆ. ಇವನ್ ಮನ್ಸನ್ನ ನೋವು ಮಾಡಕ್ಕೆ ನಿನಗ್ ನಾಚಿಕೆ ಆಗಲ್ವೇನು? ಅತ್ತೆ, ಏನಾಗಿದೆ ನಿಮ್ಗೆ? ನೀವು ಹಾಲ್ಗೆನ್ನೆ ಹಸುಳೆ ಅಂತಿರೋದು ಸೂರ್ಯವನ್ನ? ಇಲ್ಲಮ್ಮ, ನನ್ ಗಂಡನಿಗೆ ಹೇಳ್ತೀನಿ ಹಾಲ್ಗೆನ್ನೆ ಹಸುಳೆ ಅಂತ. ಅಲ್ಲ, ಅವನ ಆಕಾರ ನೋಡು, ಆಕಾರ ನೋಡೊಂದು ಕೋಣ ಬೆಳ್ದಂಗ್ ಬೆಳ್ತಿದ್ದಾನೆ. ಸುಚಿ, ನೀನ್ ಹತ್ರ ಹೋಗಮ್ಮ. ನಿನ್ ಬಾಬಾ ಇಲ್ಲಿ ನನ್ ಪಕ್ಕದ ಬಾ. ಇವತ್ ಬಾಬಮ್ಮ ಇಲ್ಲಿ ನೋಡು, ಇವಳು ನನ್ ಸೊಸೆ, ನನ್ನ ಮಗಳಿಗಿಂತ ಹೆಚ್ಚು. ಇವಳನ್ನ ಹೊಡಿತೀವಿ ಅಂತ ಹೇಳಿದಾನೆ, ತಪ್ಪು ತಾನೆ? ಏನ್ ತಪ್ಪು ಅವ್ರು ಮಾಡಿತಾನೆ? ಮತ್ತೆ ಮತ್ತೆ ಅದನ್ನೇ ಮಾತಾಡಿದ್ರೆ ಈ ಸಲ ಹೊಡೆದ್ರೆ ಹಲ್ಲೆಲ್ಲ ಉದ್ರಾಕ್ಬಿಡ್ಬೇಕು. ಚೆನ್ನಕೇನೋ ನನ್ ಸೊಸೆ ಹತ್ರ ಕೇಳ್ತೀಯೋ ಇಲ್ಲ ತೆಗೆದು ಬಾರತ್ಲ? ಅಮ್ಮ, ಏನಮ್ಮ ನೀನು? ನಾನಮ್ಮ ಮನೋಜ 5 ಡಿಗ್ರಿ. ನನಗೆ ಅಸಹ್ಯ ಆಗ್ತಿದೆ ನಿನಗಿಂತ ಬುದ್ಧಿ ಕಲ್ಸಿದೀನಲ್ಲ ಅಂತ. ಕ್ಷಮೆ ಕೇಳಲಿಲ್ಲ ಅಂದ್ರೆ ಈ ಮನೆಯಲ್ಲಿ ನಿನಗೆ ಅನ್ನ ನೀರು ಕಾಣಿಸಲ್ಲ ಹೇಳ್ತಾ ಇದ್ದೀನಿ. ಏನು ಹೇಳಿ? ಅಲ್ಲ ಕಡೆ, ಈಗಲೂ ನಿನ್ ಗಂಡನಿಗೆ ಒಳ್ಳೆ ಮಾತು ಹೇಳಲ್ವಾ ನೀನು? ಮನೋಜ್, ಕೇಳ್ಬಿಡಿ ಮನೋಜ್, ಹೋಗ್ಲಿ. ನೀನಿದ್ರು ನಿಂಕು ಅತ್ತೆ, ಹೋಗ್ಲಿ, ಬಿಟ್ಬಿಡಿ ಅತ್ತೆ. ಅಯ್ಯೋ ಮೀನಮ್ಮ, ನಿನಗ್ ಗೊತ್ತಾಗಲ್ಲ ನಿನ್ ದೊಡ್ಡ ಗುಣ. ಜನ್ಮದಲ್ಲಿ ನೀನು ಮಾವಿನ ಮರ ಆಗಿದ್ದೆ ಅನ್ಸತ್ತೆ. ಕಲ್ಲು ಹೊಡೆದವ್ರಿಗೂ ಹಣ್ಣು ಕೊಟ್ಟು ಅಭ್ಯಾಸ ಆಗೋಗಿದೆ ಕಣಮ್ಮ ನಿನಗೆ. ನೀನ್ ಸುಮ್ಮನಿರು, ನಿಂಗ್ ಗೊತ್ತಾಗಲ್ಲ. ಯಾಕತ್ತೆ ಮಗನೆ? ಅಮ್ಮ, ಕ್ಷಮೆ ಕೇಳು ಅಂತೆ. ಕೇಳು ಹಾಳದವನೇ. ಆಮೇಲೆ ಡೈನಿಂಗ್ ಟೇಬಲ್ ಹತ್ರ ಹೋಗು ಬಿಡಲಿಲ್ಲ ನಮ್ಮಮ್ಮ. ಹೇಳೋ. ಸರಿ ಹುಡ್ಗಿ, ಸಾರಿ ಅಮ್ಮ. ನೀನಮ್ಮ ಕೋಪದಲ್ಲಿ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಮ್ಮ. ಬಾ ದಾರಿಗೆ. ಹೊರಡು ನೀನ್ ಇಲ್ಲಿಂದ, ಹೊರಡು ಅಂತೆ. ಮುಖ ನೋಡಕ್ಕೂ ಇಷ್ಟ ಆಗಲ್ಲ ನನ್ಗೆ. ಏನ್ ನಿಂತ್ಕೊಂಡು ಹೋಗ್ತಿದ್ಯಾ? ಕರ್ಕೊಂಡೋಗ್ ನಿನ್ ಗಂಡನ. ಮನೋಜ್, ಇನ್ನೊಂದು ದೆವ್ವಾಗಿ ಮೆಟ್ಕೊಂಡಿದ್ದೀರ ರೋಹಿಣಿ. ಅಯ್ಯೋ, ಹಾಗೆಲ್ಲ ಮಾತಾಡ್ಬಾರ್ದು ಅತ್ತೆ, ದೇವ್ರಿದ್ದಾಗೆ. ಇವಾಗ ಬಂತ ತಾಯಿ ನಿನಗೆ ಬುದ್ಧಿ? ಕರ್ಕೊಂಡು ಹೋಗಿ ನಿನ್ ಗಂಡಂಗೂ ಬುದ್ಧಿ ಕಲ್ಸು, ಹೋಗು. ಅಯ್ಯೋ, ಇದೇನಿದು ಮನೆ ಹಿಂಗೋಗಿದೆ? ಸರಿ, ಬನ್ನಿ ನೀವು ಫಸ್ಟ್. ಬನ್ನಿ ಮನೋಜ್. ಅಯ್ಯೋ, ನಡೀರಿ. ನಾನಮ್ಮ ಮನೋಜ. ನೀನಾ ಚೆಟ್ಟು ಹುಡುಕಿ ನನ್ ಜನ್ಮ ಕೊಟ್ಟು ತಪ್ಪು ಮಾಡ್ಬಿಟ್ಟೆ ಕಣಮ್ಮ. ಅವನ್ ಪರವಾಗಿ ನಾನೇ ನಿನಗ್ ಕ್ಷಮೆ ಕೇಳ್ತೀನಿ. ಅಯ್ಯಯ್ಯೋ ಬೇಡತ್ತೆ, ನೀವು ದೊಡ್ಡವರು. ನೀವು ನನ್ನ ಹತ್ರ ಕ್ಷಮೆ ಕೇಳಿದ್ರೆ ನನ್ಗೆ ಒಳ್ಳೇದಾಗಲ್ಲ. ಅಯ್ಯೋ, ಎಷ್ಟು ಒಳ್ಳೆ ಮನ್ಸು ಕಣಮ್ಮ ನಿನ್ಗೆ. ಎಷ್ಟು ಒಳ್ಳೆ ಮಗುನು ಸೂರ್ಯವಳು. ಸತಿ ಆತೆ, ನೀನು ಅಡಿಗೆ ಮನೇಲಿ ಅವನ್ ಬಗ್ಗೆ ಹೇಳ್ಕೊಟ್ಟು ಒಳ್ಳೆ ಕೆಲ್ಸ ಮಾಡ್ದೆ. ಇಲ್ಲ ಅಂದಿದ್ರೆ ಅವ್ನ್ ಬಡ್ಡ ಗೊತ್ತೇ ಆಗ್ತಿರ್ಲಿಲ್ಲ ಕಣ. ಯಾಕೆ ಹೇಳ್ಕೊಟ್ಟಿರ್ಲಿ ಬಿಟ್ಟಿರ್ಲಿ, ಮನೆ ಯಜಮಾನಿ ಇರ್ಬೇಕು ಅನ್ನೋದ್ನ ನೀನ್ ಇವತ್ತು ತೋರಿಸ್ಕೊಟ್ಬಿಡ ಕಣೆ. ಸಾರ್ಥಕ ಆಯ್ತು ಕಣೆ, ಸಾರ್ಥಕ ಆಯ್ತು ನಿನ್ ಕೈ ಹಿಡಿದು ಇವತ್ತಿಗೆ. ನಿಮಗ್ ಸಂತೋಷ ಆಯ್ತು ತಾನೆ? ತುಂಬಾ ಸಂತೋಷ ಆಯ್ತು. ಸೂರ್ಯ, ನಿನಗಪ್ಪ? ನನ್ನ ಮಗ ಅಂತ ಕರೆದಾಗಿಂದ ಸೂರ್ಯ, ಓ ಬಾದಾಮಿ ಅಲ್ಲಿಗೆ ಪಿಸ್ತಾ ಹಾಕೊಂಡು ಕುಡ್ದಷ್ಟು ಖುಷಿ ಆಯ್ತು. ಅಯ್ಯೋ, ನಿನ್ ಬಾದಾಮಿ ಅನ್ನೋದಂಗೆ ನೆನ್ಪಾಯ್ತು. ಸುತ್ತಿ ಜುಂಪಮ್ಮ ಎಲ್ರು ಕಟ್ಕೊಂಡ್ ಕೊಡು. ಅಂತೆ ರೆಡಿ ಆಗಿದೆ ಅಂತ ತಗೊಂಬರ್ತೀನಿ. ಅಮ್ಮ, ಜ್ಯೂಸ್ ಮನೋಜನ್ಗೆ. ಅವ್ನ್ ಯಾಕೋ ನನ್ಗೆ ಒಳ್ಳೆ ಒಂಥರನೇ ಕಾಣಿಸ್ತಾ ಇಲ್ಲ. ಅವ್ನ್ಗೆ ಜ್ಯೂಸ್ ಎಲ್ಲ ಏನು ಬೇಕಾಗಿಲ್ಲ. 2 ದಿನ ಊಟ ಕೊಡದೆ ಹೋದ್ರು ಪರವಾಗಿಲ್ಲ. ಅವ್ನ್ಗೆ ಒಳ್ಳೆ ಬುದ್ಧಿ ಕಲೀಲಿ. ಅಣ್ಣ, ನನ್ ಸೊಸೆ ಮೇಲೆ ಕೈ ಮಾಡಕ್ ಬರ್ತಾನಲ್ಲ ಅವನು. ಕೈಕಾಲ್ ಮುರ್ದಾಕ್ ಬಿಡ್ಬೇಕು ಅವನಿಗೆ. ನಮ್ಮಮ್ಮಂಗೆ ಏನು ಆಗೋಗಿದೆ. ಈ ಪಾರ್ಟಿ ಚೇಂಜ್ ಆಗೋದಕ್ಕೆ ಹೇಗ್ ಸಾಧ್ಯ ಮನೋಜ್? ಹಸುಳೇನೋ ಮೊಸಳೆ ಅನ್ನೋ ಹಂಗೆ, ಮೊಸಳೆನೋ ಹಸುಳೇನೋ ಹಂಗ್ ಮಾತಾಡ್ಬಿಟ್ರಲ್ಲ. ಎಲ್ಲಾದ್ರೂ ಹೋಗಿ ಕಟ್ಗೆಟ್ ಹಾಕಿಸ್ಕೊ ಬಂದಿದಾರ ಅಂತ? ಹಂಗಂದ್ರೆ ಅದೇ ಮನೋಜ್ ಹುಷಾರಾಗಿದ್ದು ಅಂತ ಹೇಳ್ತಿದಾರಲ್ಲ, ಆ ಮೀನಂಗೆ ಯಾರಾದ್ರೂ ಮಾಟದವ್ರು ಗೊತ್ತಿದ್ದು ಕಟ್ ಹಾಕ್ಸಿದ್ರೆ? ಅದೇನೋ ಗೊತ್ತಿಲ್ಲ ನನಗೆ.
ಒಟ್ನಲ್ಲಿ ನನ್ ಜೀವನ ಬರ್ಬಾದಾಗೋಯ್ತು. ನನಗೆ ಅಂತ ಯಾರು ಇಲ್ಲ. ಯಾಕೆ ಹೀಗೆ ಅಳ್ತಿದ್ದೀರಾ? ನಾನ್ ಇದೀನಲ್ಲ. ಇದೀಯಾ ಲೊಟ್ಟೆ, ಬರೀ ಸುಳ್ಳು ನೀನು. ಇನ್ನೊಂದ್ಸಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ಮನೋಜ್. ಈಗಿಂದ ಇದೆ ಮನೆ ಬಿಟ್ಟು ಹೊಟ್ಟೋಗ್ತೀನಿ ನಾನು. ಏನ್ರಿ ಅನ್ಕೊಂಡಿದ್ದೀರಾ ನೀವ್ ನನ್ನನ್ನ? ಹೌದು, ಅಪ್ಪ ಇಲ್ದೆ ಅಮ್ಮ ಇಲ್ದೆ ನನ್ ಜೀವನ ಕಟ್ಕೊಳ್ಳೋದಕ್ಕೆ ನಾನು ಸುಳ್ಳು ಹೇಳಿದೀನಿ, ನಿಜ. ಅದನ್ನೇ ಏನೋ ದೊಡ್ಡ ಅಫೆನ್ಸ್ ಅನ್ನೋದು ಮಾತಾಡ್ತಿದ್ರಲ್ಲ ನೀವು. ಸರಿ, ನಿಮ್ ಜೀವನಕ್ ಬಂದ್ಮೇಲೆ ನಿಮ್ಗಾಗಿರೋ ನಷ್ಟ ಏನು, ತೊಂದ್ರೆ ಏನು, ಹೋಗ್ಬಿಡ್ರಿ. ಹಲೋ ಹಲೋ ಹಲೋ, ಏನು ವಾಯ್ಸ್ ಸೈಜ್ ಮಾಡ್ತಾ ಇದ್ಯಾ? ಮತ್ತಿನೇನ್ರಿ ಹೇಳ್ಬೇಕು? ಒಂದು ಅಲ್ಲ, ಬಳಗ ಅಲ್ಲ, ರಕ್ತ ಹಂಚ್ಕೊಂಡು ಹುಟ್ಟಿರೋಳಲ್ಲ, ನಿಮಗೋಸ್ಕರ ಪ್ರಾಣನೇ ಒತ್ತಿಟ್ಟಿರೋಳ್ನ ನೀವು ತೇಜವಧೆ ಮಾಡ್ತಿದ್ದೀರಲ್ಲ ಪ್ರತಿ ಕ್ಷಣನು. ಒಂದು ದಿನನೂ ಅವನ್ ವಿರೋಧ ನಿಂತಿಲ್ಲ. ಅಕ್ಕಪಕ್ಕವ್ರು ಅಂತಿದ್ರೆ ಸಹಾಯಕ್ಕೂ ಬಂದಿಲ್ಲ. ಹೋಗ್ಲಿ, ಹೆಂಡತಿ ಅಂತ ಪ್ರೀತಿನೂ ಮಾಡಲ್ಲ. ನೀವ್ ಯಾವ ಸೀಮೆ ಗಂಡರಿ ನೀವು? ಅನ್ನೆ ಎಲ್ರು ಅನ್ನೆ. ಆಗ ಅಮ್ಮ, ಈಗ ನೀನು, ನಾಳೆ ಅಪ್ಪ, ನಡೀತ ಸೂರ್ಯ, ಆಮೇಲೆ ರವಿ ಶ್ರುತಿ ಎಲ್ರು ನನ್ನ ಸಹಿಸ್ಬಿಡಿ. ಮನೋಜ್, ಮತ್ತಿನ್ನೇನು, ಹೆತ್ತಮ್ಮನೇನ ರಾಕ್ಷಸನ ತರ ದೂರ ಮಾಡ್ಬಿಟ್ಟಿದ್ದಾರೆ. ಆ ನೋವಲ್ಲಿ ನಾನಿದ್ರೆ ಇಲ್ಲಿ ಬಂದು ಕುಂತಾ ಇದ್ಯಾ? ಸಾರಿ ಮನೋಜ್, ನೀವು ನನ್ನ ಸುಳ್ಳಿ ಅಂದ್ರಲ್ಲ, ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು, ಅದಕ್ಕೆ ಹಾಗೆ ಮಾತಾಡ್ದೆ. ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡ್ಬೇಡಿ. ಏನ್ ಸರಿ ಹೋಗೋದು? ಪ್ರಪಂಚದಲ್ಲಿ ನಾನು ಯಾರನ್ನ ಬೇಕಾದ್ರೂ ದೂರ ಮಾಡ್ಕೊಂಡ್ಬಿಡ್ತೇನೆ. ಆದ್ರೆ ಅಮ್ಮ ಕೃಷ್ಣ ಕಳ್ಳ ಅಂತ ಗೊತ್ತಾದಾಗ ಯಶೋದ ಕೂಡ ಅವನನ್ನ ಕಮ್ಮು ಕಟ್ಟಿ ಹಾಕಿದ್ರು. ಆದ್ರೆ ನಾನು ಏನೇ ಮಾಡಿದ್ರು ಒಂದು ದಿನಕ್ಕೂ ನನ್ನನ್ನು ಅವ್ರು ಏನು ಬೈದರಲ್ಲ. ಆದ್ರೆ ಇವತ್ತು ಕಪ್ಪಳ ಊತ್ಕೊಳಂಗ್ ಹೊಡೆದು ಬಿಟ್ಟಿದ್ದಾರೆ. ಸಾಲದಕ್ಕೆ ಆ ಕೆಲಸದೊಳಗೆ ಸಾರಿ ಕೇಳಿ ಹೋಗ್ ಮಾಡಿದ್ದಾರೆ. ಇದೆಲ್ಲ ಸರಿನಾ? ತಪ್ಪೇ ಮನೋಜ್, ಆದ್ರೆ ಆ ತಪ್ಪಿಗೆ ಕಾರಣ ಏನು ಅಂತ ತಿಳ್ಕೊಳ್ಳಿ. ಅದೇ ಇದ್ದಕ್ಕಿದ್ದಾಗೆ ಬದಲಾದ್ರು ಅಂತ ಯೋಚನೆ ಮಾಡಿ. ಯೋಚನೆ ಮಾಡಕ್ಕೆ ಏನು ಇಲ್ಲ. ಅಯ್ಯೋ, ನಿನ್ ಹೆಸರು ಬರ್ದ್ಬಿಟ್ಟು ಹೋಗೋಣ ಅಂದ್ರೆ ಶೋರೂಮು ನನ್ ಕಂಟ್ರೋಲ್ ಅಲ್ಲಿ ಇಲ್ಲ. ಬರ್ತು ಎಲ್ಲಿಗೆ ಹೋಗೋದ್ ನೀವು? ಯಾವ್ದಾದ್ರು 2 ಫ್ಲೋರ್ ಬಿಲ್ಡಿಂಗ್ ಮೇಲೆ ಹತ್ತಿ ತಲೆ ಕೆಳಗಾಕಿ ಬಿದ್ದೋಗ್ಬಿಡ್ತೀನಿ. ಏನ್ ಮಾತಾಡ್ತಿದ್ದೀರಾ ಮನೋಜ್? ಏನು ಆಗಲ್ಲ, ನೀವು ಸುಮ್ಮನಿರಿ. ಏನು ಆಗಲ್ವಾ? 4ನೇ ಫ್ಲೋರ್ ಬಿಲ್ಡಿಂಗ್ ಮೇಲಿಂದ ಬಿದ್ರೆ? ಮನೋಜ್, ಏನ್ ನೀವು ಏನೇನು ಮಾತಾಡ್ತೀರಾ? ನಿಮ್ಗೇನಾದ್ರೂ ಆದ್ರೆ ನಾನ್ ಬದುಕಿರ್ತೀನ ಮನೋಜ್. ಎಲ್ಲಾ ಸಮಸ್ಯೆಗೂ ಒಂದ್ ಪರಿಹಾರ ಇದೆ. ಅತ್ತೆ ನಿಜವಾಗ್ಲೂ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಿದ್ದೆ ನಿಜ ಆದ್ರೆ ಅವ್ರು ಖಂಡಿತ ನಿಮಗ್ ಮತ್ತೆ ಹತ್ರ ಆಗ್ತಾರೆ. ಪಿಂಕಿ ಪ್ರಾಮಿಸ್? ಪಿಂಕಿ? ಅದ್ಯಾರ್ ಮನೋಜ್ ಪಿಂಕಿ? ಓ, ಅದು ಚಿಕ್ಕ ವಯಸ್ಸಿಂದ ಹೇಳಿ ಹೇಳಿ ಅಭ್ಯಾಸ. ಹೇಳು, ಪ್ರಾಮಿಸ್ ಮಾಡು. ಅಮ್ಮ ನನಗೆ ಮತ್ತೆ ಹತ್ರ ಆಗ್ತಾರಾ? ಪ್ರಾಮಿಸ್ ಆಗ್ತಾರೆ. ಪಿಂಕಿ ಪ್ರಾಮಿಸ್ ಹೇಳು. ಪಿಂಕಿ ಪ್ರಾಮಿಸ್. ಧೈರ್ಯವಾಗಿರಿ, ಅವ್ರು ಖಂಡಿತ ಸರಿ ಹೋಗ್ತಾರೆ. ನಿಮಗ್ ಹತ್ರ ಆಗೇ ಆಗ್ತಾರೆ. ಅಣ್ಣ ಕಡು ಸೂರ್ಯ, ಮನೇಲಿ ಇಷ್ಟೆಲ್ಲ ಹೆಣ್ಮಕ್ಳಿದ್ದಾರೆ, ಆದ್ರೂ ಪಾಪ ಮೀನಾನೇ ಯಾಕೆ ಅಡಿಗೆ ಮಾಡ್ಬೇಕು? ಅದೇನಂದ್ರೆ ಸಕ್ಕರೆ, ಅದೇನಾದ್ರು ಸಕ್ಕರೆ ಬೆಲ್ಲ ಅಂತೆಲ್ಲ ಕರ್ಕೊಂಡು ಅಮ್ಮ ಅಂತ ಕರಿಬೇಕು. ಅವ್ನ್ ಕರೆದ್ರೆ ತಪ್ಪಲ್ವಾ? ತಪ್ಪೆ ಅಮ್ಮ. ಅಮ್ಮ ಅಂತ ಕರಿಯೋ ಅವಕಾಶ ಸಿಕ್ಕಿದ್ಮೇಲೆ ಸಕ್ಕರೆ ಅಂತ ಕರಿಯೋದು ತುಂಬಾ ತಪ್ಪು. ಈ ಮನೇಲಿ ಮೊದ್ಲಿಂದ ಮೀನನೇ ಅಡಿಗೆ ಮಾಡ್ಬೇಕಮ್ಮ. ಅಯ್ಯೋ, ಹೌದಾ? ಯಾಕೆ ನಾನು ನಿಮ್ಮೆಲ್ರಿಗೂ ಅಡ್ಗೆ ಮಾಡ್ಕೊಡ್ತಿರ್ಲಿಲ್ವಾ? ಅದು 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 ಯಾಕೆ ಮಾಡ್ಕೊಡ್ತಾ ಇರಲ್ಲ ಶಾಂತಿ? ನೀನೇ ಮಾಡ್ಕೊಡ್ತಾ ಇದ್ದಿದ್ದು ಇಷ್ಟ ದಿನ. ನಿಂಗ್ ಹುಷಾರಿಲ್ವಲ್ಲ, ಅದಕ್ಕೆ ಅವಳಿಗೆ ಖುಷಿ ಪಟ್ಕೊಂಡು ಅವಳೆ ಮೀನಾನೇ ಅಡಿಗೆ ಮಾಡ್ಕೊಟ್ಟಿದ್ದಳು ಅಷ್ಟೇ ಇವತ್ತು. ಹೌದಾ? ಸರಿ, ನಾನು ಹುಷಾರಾದ್ರೆ ಅಂತ ನಾನು ಹುಷಾರಾದಾಗಿಂದ ಹೇಳ್ತಾನೆ ಇದ್ದೀರಲ್ಲ, ನನಗೆ ಏನಾಗಿತ್ತು? ಏನು ಇಲ್ಲ ಬಿಡಮ್ಮ. ಏನು ಇಲ್ದೆ ಹುಷಾರ್ ತಪ್ಪಗ ಆಗತ್ತ ರವಿ? ಅದೇನು ಅಂದ್ರೆ ಅತ್ತೆ, ನೀವು ತಲೆ ತುಂಬ ಬಿದ್ದೋಗ್ಬಿಟ್ಟಿದ್ರಿ. ಅಯ್ಯಯ್ಯೋ, ಯಾಕೆ ಅಂದ್ರೆ ಹಾಗೆ ಸುಮ್ನೆ ಅಲ್ಲ ಸುದ್ದಿ. ಸುಮ್ನೆ ಯಾರಾದ್ರೂ ಬಿದ್ದು ಹೋಗ್ತಾರ? ಕಾರ್ತಿಕ್ ಮಾಸ, ನೀನೇ ಉಪವಾಸ ಮಾಡ್ತೀನಿ ಅಂತ ಉಪವಾಸ ಮಾಡ್ತಿದ್ದೆ. ಊಟ ತಿಂಡಿ ಏನು ಮಾಡಿಲ್ವಲ್ಲ, ಅದಕ್ಕೆ ಶಕ್ತಿ ಬೇರೆ ಕಮ್ಮಿ ಇತ್ತು. ಜೊತೆಗೆ ಇದು ಬೇರೆ ಆಯ್ತಲ್ಲ, ಅದಕ್ಕೆ ಅದಾಗೋಯ್ತು. ಇದು ಬೇರೆ ಆಯ್ತು ಅಂತಂದ್ರೆ ಏನು? ಅದೇ ಅದು ಅಮ್ಮ, ಏನ್ ಗೊತ್ತಮ್ಮ, ನಿನ್ನೆ ಯಾವನೇ ಮಾತಾಡ್ತಿದ್ದು? ಅಪ್ಪೋ, ಅವಳು ನಮ್ಮಮ್ಮ ಅದಕ್ ಮುಂಚೆ ಉಳ್ಳ ಹೆಂಡತಿ 3 ಇದೆ. ಗಂಡ ಹೆಂಡತಿ ನೆಮ್ಮದಿಯಾಗಿ 2 ಕ್ಷಣ ಮಾತಾಡಕ್ಕೂ ಬಿಡಲ್ಲ ನೀನು. 3 ಶೋರ್ಮವು, ದುಡ್ಡು, ಕಾಸು, ಬರೀ ಇದೆ ವ್ಯವಹಾರ. ಮನೆತನ, ಅಣ್ಣ ತಮ್ಮ ಪ್ರೀತಿ ಯಾವುದೂ ಇಲ್ಲ. ಪ್ರಾರಂಭ ಅಂತಂದು ಸುಮ್ಮನೆ ಬರೀಲ್ಲ 2 ನಿಮಿಷ ಮಾತಾಡ ಬಂದ್ಬಿಡ್ತೀಯ ಅಮ್ಮ. ಸುಮ್ಮನಿರೋ ಶೋರೂಮ್ ಮಗ್ನೆ. ಅಲ್ಲ, ಗಂಡ ಹೆಂಡತಿ ಮಾತಾಡಕ್ ಬಿಡ್ತಾ ಇರೋ ಮಗ ನೀನಂತ ಮಗನೋ? ಒಬ್ರು ನಿನ್ ಬಗ್ಗೆ ಕೇಳ್ತಿದ್ರೆ ನನಗೆ
ಅಸಹ್ಯ ಅಸಹ್ಯ ಆಗ್ತಿದೆ. ಅಲ್ಲಿಗೆ ಈ ಮನೆ ಹಿರಿ ಮಗನ್ ಮೇಲೆ ಎಲ್ರು ಎತ್ ಕಟ್ಟಿದೀರಾ ಅಂತ ಆಯ್ತು. ಅಯ್ಯೋ ತಾಯಿ, ಎತ್ ಕಟ್ಟಿಲ್ಲ, ಎತ್ತನ್ನು ಕಟ್ಟಿಲ್ಲ, ನೀನ್ ಸುಮ್ಕೆ ಪೌಡ್ರು. ನಿನ್ ಗಂಡನ್ ಗುಣಗಾನ ಮಾಡಿದಕ್ಕೆ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಇನ್ನ ತಮ್ಮ ಗುಣಗಾನ ಮಾಡ್ಬಿಟ್ರೆ ಸಕ್ರೆ ಅಲ್ಲ ಅಮ್ಮ ಅಂತಿಯನ್ ಕೆಳಕಿ ಉಳಿದವರು ಇಲ್ಲ ಅನ್ನಂಗ್ ಆಗ್ಬಿಡ್ತದೆ ಅಷ್ಟೇ. ಆಮೇಲೆ ಇವರು ಹಂಗಿದೇನಪ್ಪ ಸೂರ್ಯ. ಕ್ಯಾರೆಕ್ಟರ್ ಗಂಡ ಹೆಂಡತಿ, ಕ್ಯಾಟಗರಿ ಅವಳಿ ಸೌಳಿ, ರೂಪು ತದ್ರೂಪು, ಗುಂಗ್ರಿ ಪೆಂಗ್ಯ. ಇದು ಏತಿ ಅದು ಪ್ರೇತಿ, ಇದು ಡಂಕನಕ ಅದು ಡಣಕನಕ. ಅಣ್ಣ, ಗಂಡನ್ನ ಒಳ್ಳೆ ದಾರಿಗೆ ತಗೊಂಬ ಅಂತ ನಾನ್ ಇವಳಿಗೆ ಹೇಳಿದ್ರೆ ಇವಳೇ ದಾರಿ ತಪ್ಪಿದ ಮಗಳ. ದಾರಿ ತಪ್ಪಿದ ಮಗಳಲ್ಲ, ಸಪರೇಟ್ ದಾರಿಲಿ ಹೋಗ್ತಾರ ಮಗಳು. ಓ ನೋಡ್ದ ನನ್ನ ಮೀನ್ ಬೈದಕ್ಕೆ ನೀನ್ ನನ್ ತಪ್ಪಳಿಗೆ ಹಿಡಿದ್ಬಿಟ್ಟೆ ಊದ್ಕೊಳ್ಳಿ ಅಂದ್ರೆ ಇವಾಗ ಈ ಸೂರ್ಯ ಏನೇನೋ ಮಾತಾಡ್ತಾ ಇದ್ದಾನೆ ರೋಹಿಣಿನ. ಇವಾಗ ಬೈಯಲ್ವಾ? ಯಾಕೆ ಬೈತಾಳಪ್ಪ? ಇರೋದನ್ ತಾನೇ ಹೇಳ್ತಾ ಇರೋದು, ವಾಸ್ತವ. ಏನೋಪ್ಪ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಅಣ್ಣ, ಇಷ್ಟು ಕೆಟ್ಟ ಹುಳ ಈ ಮನೇಲಿರಕ್ ಹೇಗ್ ಸಾಧ್ಯ? ಓ ತು ಅಣ್ಣ, ಇವನು ನಾನು ಕೂಡ ಸರಿ ಮಾಡಿಲ್ವಾ? ಇವನಿಗಾಗೋದಕ್ಕೆ ತಾವೇ ಕಾರಣ. ಸದ್ಯ ದೇವ್ರ ದೊಡ್ಡವನು, ನಿನಗದೇನು ನೆನಪಾಗ್ತಿಲ್ಲ. ನೀವು ಯಾಕೆ ಎಲ್ರು ಸುಮ್ಮನಿದ್ದೀರಾ? ಅಲ್ಲ ರೀ, ಇವನನ್ನ ಸರಿ ಮಾಡೋ ಪ್ರಯತ್ನನೇ ಮಾಡ್ಲಿಲ್ವಾ ನಾನು? ಅಯ್ಯೋ, ತಳ್ತಾ ಮೇಲೆ ವಾಡ್ದ್ ಬುದ್ಧಿ ಕಲ್ಸಿದ್ಯಾ, ಆದ್ರೆ ಇದು ಕಲ್ ಬಂಡೆ ಕಣಮ್ಮ, ಬದ್ಲಾಗ್ಲೇ ಇಲ್ಲ. ಲೇ ಬೇಡ ಕಣ ಸೂರ್ಯ, ಬೇಡ. ನೋಡಿ ಹೇಳ್ತಾ ಇದ್ರೆ ಎಲ್ರು ಸೇರ್ಕೊಂಡು ಏನೇ ಮಾಡ್ತಾ ಇದ್ದೀರಾ? ಅಯ್ಯೋ, ಇದು ಮಾತು ಕೇಳ್ತಿದ್ರೇನೆ ನನಗೆ ಕೋಪ ಬರ್ತಿದೆ. ಯಾರು ಮಾತಾಡಕ್ ಬೇಡ, ಬನ್ನಿ ಎಲ್ರು ಊಟ ಮಾಡೋಣ. ಅಮ್ಮ ಹೇಳು ಕಂದ. ಅದು ಇವತ್ತು ನಿನ್ ಕೈ ತೂತ್ ತಿನ್ಬೇಕು ಅಂತ ಅನಿಸ್ತಾ ಇದೆ. ಅದು ಬೆಳದಿಂಗಳಲ್ಲಿ ತಿನ್ನಿಸ್ತೀಯಮ್ಮ? ಅಯ್ಯೋ, ಯಾಕೋ ಅಮ್ಮನ ಹತ್ರ ಕೇಳಕ್ ಯಾಕೋ ಸಂಕೋಚ ಪಡ್ತಿದ್ದೆ ನೀನು? ಮೀನಾ, ಅತ್ತೆ ಅನ್ನ ಹುಳಿ ಮೊಸರನ್ನ ಎಲ್ಲ ಡಬ್ಬಕ್ ಹಾಕೊಂಡ್ ಹೊರಗಡೆ ತಗೊಂಡ್ ಬನ್ನಿ. ಅಯ್ಯೋ ಬಂಗಾರ ಕಣಮ್ಮ ನೀನು. ಹೇಳಕ್ ಮುಂಚೆ ಅವಳೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಲು. ಈ ರೋಹಿಣಿ ಸುತ್ತಿ ನೀನೇನು ಈ ಮನೆ ಆಳಲ್ಲ, ಅವಳ ತರ ನೀವನು. ಆದ್ರೆ ನನ್ಗೆ ಈ ತರ ಎಲ್ಲ ಕೆಲ್ಸ ಮಾಡಿ ಅಭ್ಯಾಸ ಇಲ್ಲ ಅತ್ತೆ. ಹಾಗಾದ್ರೆ ಅದು ಅಭ್ಯಾಸ ಅನ್ನಿಸ್ಕೊಳಲ್ಲಮ್ಮ, ದುರಭ್ಯಾಸ ಅಂತ ಅನ್ನಿಸ್ಕೊಳುತ್ತೆ. ಹೆಣ್ಣು ಮಗು ನೀನು, ಮನೆ ಕೆಲ್ಸ ಮಾಡಿ ಅಭ್ಯಾಸ ಇಲ್ಲ ಅಂತೆಲ್ಲ. ನಡಿ ಮಾಡು ಸುತ್ತೆ, ನೀನು ನಡಿ ಬಾ. ಅಮ್ಮ ಅದೆಲ್ಲ ಬೇಕಾ? ಅಲ್ಲ ಇಲ್ಲಿ ಡೈಟ್ ಮೇಲೆ ಕುತ್ಕೊಂಡ್ಬಿಟ್ರೆ ಒಂದ್ 1/4 kg ಜಾಸ್ತಿ ತಿನ್ಬಹುದು. ನೆಲದ ಮೇಲೆ ಕುತ್ಕೊಂಡ್ರೆ ಹೊಟ್ಟೆ ಕಂಪ್ರೆಸ್ ಆಗ್ಬಿಡುತ್ತೆ, ಜಾಸ್ತಿ ತಿನ್ನಕ್ಕಾಗಲ್ಲ. ನೀನ್ ಬೇಕಾದ್ರೆ ಉಳ್ಳಾಡ್ಕೊಂಡ್ ತಿನ್ನುವಂತೆ ನಡಿಯದೆ. ಬೇಕು ಅಂತ ಹೇಳ್ತಿರೋದು ನನ್ನ ಮುಖ್ಯ ಮಗ ಸೂರ್ಯ. ಬೇಡ ಅನ್ನಕ್ಕೆ ನೀನ್ ಯಾವನೋ? ಮೀನಾ ನಡಿಯಮ್ಮ. ಅಮ್ಮ ನಾನು ನೀನು ಹೊರಗಡೆ ಹೋಗೋಣ. ಬಾ ಕಂದ, ಬಾ ನಾವು ಹೋಗೋಣ. ಮೀನಾ, ಇವ್ರು ಕರ್ಕೊಂಡು ಹೋಗಮ್ಮ, ಕೆಲ್ಸ ಮಾಡ್ಲಿ. ನಡೀರಿ, ಹೋಗು ನೋಡ್ತಾ ಹೋಗು. ನೀನ್ ಬಾ ಕಂದ, ನೀನ್ ಬಾ. ಅಲ್ಲ ನೀವೆಲ್ಲ ಸೇರ್ಕೊಂಡು ಅಮ್ಮಂಗೆ ಏನ್ ಮಾಡಿದಿರಾ? ಜ್ಞಾನೋದಯ, ಆ ಜ್ಞಾನೋದಯ ನಿನಗೂ ಆದಷ್ಟು ಬೇಗ ಆಗ್ಲಿ ಅಂತ ಆ ಭಗವಂತನ ಪ್ರಾರ್ಥನೆ ಮಾಡಿ. ಹೋಗು ಹೋಗು, ಬಾರೋ ಹೋಗು ಅಂತ ಹೇಳ್ತಾ ಇಲ್ವಾ ಅಪ್ಪ? ಬಾರೋ ಬಾ. ಭಗವಂತ ಅದು ಎಂಥ ಕರುಣಾಮಯನಪ್ಪ ನೀನು. ರಾವಣನಲ್ಲೂ ಶಿವಭಕ್ತಿ ಇದ್ದ ಹಾಗೆ ರಾಕ್ಷಸಿ ಅಂತ ಹೆಣ್ಣಲ್ಲೂ ತಾಯಿ ಪ್ರೀತಿ ತೋರಿಸ್ತಿದ್ಯಾ. ನನ್ನ ಕಂದ ಸೂರ್ಯನ ಕಣ್ಣಲ್ಲಿ ಕಾಣಿಸ್ತಾ ಇರೋ ಸಂತೋಷಕ್ಕೆ ಬಾರನೇ ಇಲ್ಲ. ಆ ಮಗು ಯಾವಾಗೂ ಹೀಗೆ ಇರೋ ಹಾಗೆ ಕರುಣಿಸೋ ನನ್ನ ಅಪ್ಪ. ಕಂದ ಸಲಂ ಅಪ್ಪ ಸಾರಿ. ಆ ಮನುಜ ಇದ್ದಾನಲ್ಲ, ನನ್ಗೆ ಅವ್ನ್ ಕಂಡ್ರೆ ಯಾಕೋ ತುಂಬಾ ಕೋಪ ಬರುತ್ತೆ ಕಣೋ. ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ. ಹಾಗೆಲ್ಲ ಏನಿಲ್ಲಮ್ಮ, ಅದು ಚಿಕ್ಕ ವಯಸ್ಸಿಂದ ನೀನು ಅವನನ್ನೇ ತುಂಬಾ ಮುದ್ದು ಮಾಡಿ ಬೆಳೆಸಿರೋದು. ಹೌದಾ? ಹೌದಮ್ಮ. ಆದ್ರೆ ಅವನು ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಎಲ್ಲದ್ರಲ್ಲೂ ನಾನೇ ಮುದ್ದಿರ್ಬೇಕು, ಎಲ್ಲ ನನಗೇ ಬೇಕು ಅಂತ ಹಠ ಮಾಡ್ತಾ ಇದ್ದ ಅಷ್ಟೇ. ಅದನ್ನ ಬಿಟ್ಟು ಅವನೇನಂತ ಕೆಟ್ಟವನೇನು ಅಲ್ಲಮ್ಮ. ಅಲ್ಲ, ಅಷ್ಟು ಸಹಜ ಕೆಟ್ಟತನ? ಮೂರು ಮಕ್ಳು ನನಗ್ ಸಮಾನೆ ಅಂದೇನಪ್ಪ. ಅದ್ಯಾಕೆ ಅವನು ಮಾತ್ರ ಎಲ್ಲ ನನಗೆ ಬೇಕು ಅಂತ ಹೇಳ್ತಿರೋದು? ಗೊತ್ತಾಯ್ತು, ನನ್ ಮುತ್ತು ಅವನನ್ನ ತುಂಬಾ ಹಾಳು ಮಾಡ್ಬಿಟ್ಟಿದೆ ಅನ್ಸುತ್ತೆ. ಇಲ್ಲ, ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕು. ಇದೇನ್ ಹಿಂಗ್ ಊಟ ನೋಡಿತಾ ಇದೆ ಅಮ್ಮ? ಮನೋಜನ್ ಹೆಸರು ಹೇಳಿದ್ರೇನೆ ಆಗ್ತಾ ಇಲ್ಲ. ಅಣ್ಣ, ಅವ್ನು ಹೆಂಡ್ತಿರೋ ಹಂಗೆ ಆಡ್ತಿದ್ದಾನೆ. ರವಿ ಶ್ರುತಿ ಒಳ್ಳೆಯವರು, ಅದ್ರಲ್ಲೂ ನೀನ ಇದ್ದಾಳಲ್ಲ ಅವಳಂತೂ ಬಂಗಾರ. ಅಮ್ಮ ನಾನು ನಾನು ನೀನ್ ಸೂರ್ಯ ಕಣೋ.
ಅವರೆಲ್ಲ ಬಂಗಾರಿ, ನಾನ್ ಮಾತ್ರ ಬರೀ ಸೂರ್ಯನ. ನೀನು ಬರೀ ಸೂರ್ಯ ಅಲ್ಲ ಕಣೋ, ಆಕಾಶದಲ್ಲಿರೋ ಸೂರ್ಯ. ನಿನ್ನ ಯಾರಿಗೂ ಹೋಲಿಕೆ ಮಾಡಕ್ಕಾಗಲ್ಲ. ತಾಯಿನ ದೇವ್ರು ಅನ್ನೋ ಹಾಗೆ ನೋಡ್ತಿದ್ಯಾ ನೀನು. ದೇವ್ರ ಹಾಗಲ್ಲಮ್ಮ, ದೇವ್ರನ್ನೇ ನೋಡ್ತಾ ಇದ್ದೀನಿ. ಅಮ್ಮ, ನನ್ ಜೊತೆ ತರ ನೀನ್ ಹಂಗೆ ಇರ್ಬೇಕಾಗಿರೋದು. ಇವತ್ ಬದ್ಲಾಗಿದೆ ಕಣೋ. ಆ ಬದಲಾವಣೆ ಸರಿಯಾಗಿದೆ. ರವಿ, ನೀನು ಹಂಗೆ ಮಾತಾಡ್ತೀಯಲ್ಲೋ, ನಾನ್ ಹಿಂಗೆ ಕಣೋ ಮಾತಾಡೋದು, ಸರಿನಾ? ಮೀನವ್ರೆ, ಏನ್ ಮಾಡಿದಿರ ಅತ್ತೆ? ನಾನೇನ್ ಮಾಡ್ದೆ ರೋಹಿಣಿ ಅವ್ರೆ? ಯಾಕೇನಾಯ್ತು? ಅಲ್ಲ, ಸಿಂಹ ತರ ಇದ್ದವ್ರು ಜಿಂಕೆ ತರ ಆಗೋಗಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ನಿಮ್ ಗಂಡನ್ ಪಾಲಿಗೆ ಅವ್ರು ಇನ್ನೂ ಸಿಂಹಾಗೇನೆ ಉಳ್ಕೊಂಡಿದ್ದಾರೆ. ಅದೇ ಯಾಕೆ ಅಂತ ಮಾಟ ಗೀಟ ಮಾಡಿಸ್ಕೊಂಡ್ ಬಂದಿದಿರೋ ಹೇಗೆ ಅಂತ ಐಡಿಯಾ ಬರೋದು ನಿಮಗ್ ಮಾತ್ರ, ನಮ್ಗಲ್ಲ. ಓಹೋ ಹೋ, ನೀವ್ ಮಾತ್ರ ತುಂಬಾ ಡಿಫ್ರೆಂಟ್ ಅನ್ನೋ ಹಾಗೆ ಮಾತಾಡ್ಬೇಡಿ ಮೀನವ್ರೆ. ನೀವೇನು ಅಂತ ನನಗ್ ಗೊತ್ತು. ನಿಮ್ಗೇನ್ ಗೊತ್ತು? ಎಲ್ಲ ಗೊತ್ತು. ಅದೇ ಕೇಳ್ತಿರೋದು ಏನ್ ಗೊತ್ತು ಅಂತ. ಹೆಲೋ ಹೆಲೋ ಹೆಲೋ, ಕಾಮ್ ಡೌನ್. ಇವಾಗ ಇಬ್ರು ಜಗಳಕ್ ನಿಂತ್ಕೋಬೇಡಿ, ಓಕೆನಾ? ಅಂಡ್ ರೋಹಿಣಿ ಅವ್ರೆ, ಮೊಸರನ್ನ ತಿನ್ನಿ, ನಿಮ್ ಪಿತ್ತ ಕಮ್ಮಿ ಆಗತ್ತೆ. ಓಕೆ ಬನ್ನಿ. ನನಗೇನು ಆಗಿಲ್ಲ ಶ್ರುತಿ, ನಾನು ಆರಾಮಾಗೇ ಇದ್ದೀನಿ. ಅಯ್ಯೋ, ನೀವ್ ಸರಿ ಇದ್ದೀರಾ ಅಂತ ನಾವ್ ನೋಡಿ ಹೇಳ್ಬೇಕು. ನಿಮಗ್ ನೀವೇ ರಾಜ್ಯ ಪ್ರಶಸ್ತಿ ಕೊಡ್ಕೋಬಾರ್ದಪ್ಪ. ಮಾಡಿ ಮಾಡಿ, ಬೇಗ ಕಲ್ಸಿ. ಮಿಕ್ಸ್ ಮಿಕ್ಸ್. ಅಮ್ಮ, ಊಟ ಬಂತು. ಅಷ್ಟೊಂದು ಹಸು ಆಗ್ತಿದೆ ಯಾಕಂದ ಕುಡು. ಏನು ಈ ಮನೇಲಿ ಏನೇ ಆದ್ರೂ ಮೊದ್ಲು ನಿಮ್ಗೆ ಕೊಡ್ಬೇಕಾ? ಹೌದಮ್ಮ, ನೀ ನನ್ನ ಹಂಗೆ ಬೆಳೆಸಿರೋದು. ಕೊಡು. ಹಾಗಾದ್ರೆ ನನ್ನಲ್ಲೇ ಲೋಪ ಇದೆ ಅಂತ ಆಯ್ತು. ಇಲ್ಲ ಇಲ್ಲ, ಇನ್ಮೇಲೆ ಎಲ್ಲಾ ವಿಷಯದಲ್ಲೂ ನೀನ್ ಕೊನೆನೆ. ಅಮ್ಮ, ಯಾಕಮ್ಮ? ಅಮ್ಮ ಹೇಳಿದ್ರೆ ಮುಗೀತು ಕಣ, ಅದೇ ಕೊನೆ. ಇನ್ ಪ್ರಶ್ನೆನೇ ಮಾಡೋ ಹಾಗಿಲ್ಲ. ಶಾಂತಿ, ನಿನ್ ನಿರ್ಧಾರ ಸರಿಯಾಗೇ ಇದೆ. ಕೊಡು ಅವ್ನ್ಗೆ. ಮೊದಲನೇ ತುತ್ತು ಈ ಮನೆ ದೇವರಿಗೆ, ನನ್ ಗಂಡಂಗೆ ತಗೊಳ್ಳಿ. ಎರಡನೇ ತುತ್ತು ನನ್ ಕಂದ ಸೂರ್ಯನಿಗೆ. ಮೂರನೇದು ನೀನಿಂದ ಅವಳು ಜಾಸ್ತಿ ದೊಡ್ಡಳಮ್ಮ. ಮತ್ತೆ ಕಪಾಲಕ್ ಬಿಡುತ್ತೆ ನೋಡೀಗ. ಯಾವಕ್ಕೂ ಈ ಮಗು ಬಗ್ಗೆ ಅಷ್ಟ್ ಕೇವಲವಾಗಿ ಮಾತಾಡದ್ ನೀನು? ಅಮ್ಮ ಮೀನಾ, ಸಾರಿ ಕಣಮ್ಮ. ಅಯ್ಯೋ ಅತ್ತೆ ಬಿಡಿ ಅತ್ತೆ, ನೀವ್ಯಾಕ್ ಕ್ಷಮೆ ಕೇಳ್ತೀರಾ? ಭೂಮಿ ಟೊಮ್ಯಾಟೊನು ಬೆಳೆಯುತ್ತೆ, ಟೊಬ್ಯಾಕೊನು ಬೆಳೆಯುತ್ತೆ. ಸೂರ್ಯನಂತ ಟೊಮ್ಯಾಟೊ ಹೆತ್ತು ನಾನು ಮನೋಜನಂತ ಟೊಬ್ಯಾಕೋಗೆ ಜನ್ಮನೇ ಕೊಡ್ಬಾರ್ದಾಗಿತ್ತು. ಶಾಂತಿ, ಬೇಡಮ್ಮ, ಇದು ಏನೇ ಆದ್ರೂ ಅವ್ ನಿನ್ ಮಗನೇ. ಅಯ್ಯೋ, ಊಟ ಬಿಟ್ಟು ಹೋಗು ನಾನು ಹೇಳಿಲ್ವಲ್ಲ. ಮಕ್ಳು ತಪ್ಪು ಮಾಡಿದಾಗ ದಂಡಿಸ್ದೇ ಇರೋ ತಾಯಿ ತಾಯಿನೇ ಅಲ್ಲ ರೀ. ಅಂತ ಮಕ್ಕಳನ್ನ ದಂಡಿಸ್ಲಿಲ್ಲ ಅಂದ್ರೆ ತಾಯಿ ವೈರಿ ಆಗೋಗ್ತಾಳೆ, ಗೊತ್ತಾ ನಿಮ್ಗೆ? ಸರಿಯಾಗಿ ಹೇಳ್ದಮ್ಮ. 2 ದಿನ ಹೊಟ್ಟೆ ಸಿದ್ರೆ ಅವ್ನ್ ಸರಿ ಹೋಗ್ತಾರೆ. ಕಡೆಗೂ ಅನಾಥ ಆಗೋದೆ. ಊಟ ಕೊಡದೆ ರೊಟ್ಟಿ ಹಾಕೋ ಗೋಲ್ಸ್ಬಿಟ್ರು ನನ್ನ. ನನಗಿದ್ದು ಒಬ್ರೇ ಅಮ್ಮ ರೋಹಿಣಿ. ನನ್ ಧೈರ್ಯ, ನನ್ ಶಕ್ತಿ ಎಲ್ಲ ಅಮ್ಮನೇ ರೋಹಿಣಿ. ಹೊರಟೋಯ್ತಲ್ಲ. ಏನಪ್ಪಾ ಆ ಕಡೆ ಚೂಡು.